ಏನಚ್ಚಿ ಬೇಗ ಬಾರವ ನೀನು ಬ್ರೆಡ್ ತಿನ್ನು. ಏನತ್ತೆ ಬೋಂಡಾ ಬಜ್ಜಿ ಕಾಫಿ ಟೀ ಎಲ್ಲ ಮಾಡ್ಕೊಡ್ಬೇಕಂತ ಬೆಳಗಿಂದ ಕೆಲಸ ಮಾಡಿ ಸಾಕಾಗತ್ ಕಣ್ರಿ. ಒಂದ್ 10 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ, ಆಗ್ಲೇ ಶುರು ಹಚ್ಕೊಂಡ್ಬಿಟ್ರು ನೋಡ್ರಿ. ಪುಸ್ತಕೇ ಇಲ್ಲ ಬೆಳಗಿಂದ. ಮಾಡ್ಕೊಂಬತ್ತೀನಿ ಇರತ್ತೆ ಒಂದ್ 5 ನಿಮಿಷ. ಇದೇನ್ ಬರ್ಲಿಲ್ಲ, ಬೇಜಾರಾಗೋಗುತ್ತೆ. ಭಾನುವಾರ ಇವತ್ತು ಏನು ಮಾಡಿಲ್ಲ ಕಣ್ರಿ. ನಮ್ಮ ಯಜಮಾನ್ರು ಏನು ತಂದು ಕೊಟ್ಟಿಲ್ಲ ಇವತ್ತು. ಅವರೆಕಾಳು ಸಾರು ಮಾಡ್ಬೇಕಂತ. ಯಾರು ತಿಂತಾರೆ ಅವರೆಕಾಳು ಸಾರ ಭಾನುವಾರ? ನಮ್ಮ ಅತ್ತಿಗೂ ಬ್ಯಾಡ್ವಂತಿ ಮಾಡೋದೇ ನಮ್ಮ ಅವರೆಕಾಳು ಸಾರ. ನೋಡ್ರಿ ನಮ್ಮ ಅತ್ತಿಗೂ ಬ್ಯಾಡ್ವಂತ ಅವರೆಕಾಳು ಸಾರು. ಏನಪ್ಪ ನಮ್ಮಗೂ ಗೊತ್ತಾಗ ಬೋರ್ ಅನ್ನಿಸ್ತೈತೆ ನನಗೆ. ಚೀಚಿ ಬೇಕು ಅನ್ನಿಸ್ತೈತೆ. ಏನ್ ಮಾಡೋದು ಹೇಳಿ, ಅದಕ್ಕೆ ಕೂತಿದ್ದೀನಿ. ಬೋರ್ ಆಗ್ತೈತೆ. ನೋಡಪ್ಪ ಅಲ್ಲ ಮಗನೇ, ನಾನು ಈ ವಯಸ್ಸಲ್ಲಿ ಡ್ಯಾನ್ಸ್ ಮಾಡಿದ್ರೆ ಜನ ಏನ್ ಅನ್ಕೊಳಲ್ಲ ನನ್ನ ಬಗ್ಗೆ. ಸಾಂಗ್ ಹೇಳ್ಬೇಕಾ? ನೋಡಿ ನನ್ನ ಮೊಮ್ಮಗಳಿಗೆ ಸಾಂಗ್ ಹೇಳ್ಬೇಕಂತೆ. ಇವಳ ಕೆಲಸ ಇದೇ ಕಣ್ರಿ. ಮನೆಯಲ್ಲಿ ಇದ್ರೆ ಏನಾರ ಒಂದು ಕೆಲಸ ಮಾಡ್ತಾನೆ ಇದ್ದಾಳೆ, ಕೆಲಸ ಕೊಡ್ತಾನೆ ಇರ್ತಾಳೆ. ನಾನು ಸಾಂಗ್ ಹೇಳ. ಕನ್ನಡದ ಮಾತು ಚೆನ್ನ, ಕನ್ನಡದ ನುಡಿ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ರಾಗಿ ಮುದ್ದೆ ಚಂದ, ಅದಕ್ಕಿಂತ ಬಿರಿಯಾನಿ ಚಂದ. ನಮ್ಮ ಅತ್ತೆ ಎದುರುಗಡೆ ರೀಲ್ಸ್ ಮಾಡಂಗಿಲ್ಲ ಕಣ್ರಿ. ಏನಾದ್ರೂ ಒಂದು ಕೊಂಕು ಹುಡುಕ್ತಾನೇ ಇರ್ತಾರೆ. ಶುರುವಾಯ್ತಾ? ಸ್ಟಾರ್ಟ್ ಆಯ್ತಾ? ಒಂದು ಅಡುಗೆ ಮಾಡಿಲ್ಲ, ಒಂದು ತಿಂಡಿ ಮಾಡಿಲ್ಲ, ಒಂದು ಕಾಫಿ ಮಾಡಿಕೊಟ್ಟಿಲ್ಲ. ಎಲ್ಲ ಮಾಡಿರ್ತೀನಿ ಕಣ್ರಿ, ಎಲ್ಲ ಮಾಡಿರ್ತೀನಿ. ಆದರೂ ಕೊಂಕು ಹುಡುಕ್ಬಿಟ್ಟು ಮಾತಾಡ್ತಾರೆ. ಸಾರು ಮಾಡಿದ್ಯಾ ಮಧ್ಯಾಹ್ನದಾಗ? ಆ ಸಾರಲ್ಲಿ ಖಾರಿಲ್ಲ, ಉಪ್ಪಿಲ್ಲ, ಹುಳ್ಳಿಲ್ಲ, ಎಂಥದ್ದು ಇಲ್ಲ. ಹೆಂಗೆ ತಿನ್ನೋದು ಆ ಸಾರಲ್ಲಿ? ನನಗೆ ಅಂತಾರೆ. ಅದು ಮಗನ ಎದುರುಗಡೆ. ಮಗನ ಕೇಳಾನೆ ಉದ್ದಕ್ಕೂ ಆರ್ಕೊಂಬರ್ತಾರೆ. ನೀನು ರೀಲ್ಸ್ ಮಾಡು ಬಿಡು, ಅದು ನಾನು ಕೇಳಲ್ಲ, ಕರೆಕ್ಟಾಗಿ ಅಡುಗೆ ಮಾಡಿತ್ತು ಅಮ್ಮಂಗೆ ಅಂತಾರೆ. ಅವ್ರಿಗೆ ಖುಷಿ ನಮ್ಗೇನಾರ ಬೈದರೆ.